ನಗರಸಭೆಯಲ್ಲಿ ಬಿಜೆಪಿ ಆಡಳಿತದ ಸಂದರ್ಭ 41.3 ಲಕ್ಷ ರೂಪಾಯಿ ರಸ್ತೆ ಗುಂಡಿ ಮುಚ್ಚುವಂತಹ ಕಾಮಗಾರಿಗೆ ಅನುಮೋದನೆಯನ್ನ ನೀಡಿ ಈ ಟೆಂಡರ್ ಪ್ರಕ್ರಿಯೆಯನ್ನ ನಡೆಸಲಾಗಿತ್ತು. ಗುತ್ತಿಗೆ ಯಾರ ಪಾಲಾಗಿದೆ ಎಂಬುದನ್ನು ನೋಡುವ ಮೊದಲೇ ಶಾಸಕರು ಆಪ್ತ ಗುತ್ತಿಗೆದಾರರಿಗೆ ಕಾಮಗಾರಿ ನೀಡುವಂತೆ ಪೌರಾಯುಕ್ತರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಎಂದು ನಗರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಸುಂದರ್ ಪೂಜಾರಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕಾನೂನು ಪ್ರಕಾರ ದೊಡ್ಡ ಮೊತ್ತದ ಕಾಮಗಾರಿಯನ್ನ ಟೆಂಡರ್ ಕರೆದು ಕೊಡಬೇಕಾಗಿದ್ದು ತಮಗೆ ಬೇಕಾದವರಿಗೆ ಕೊಡಲು ಅವಕಾಶ ಇಲ್ಲ. ಶಾಸಕರು ಹೇಳಿದವರಿಗೆ ಕಾಮಗಾರಿ ಕೊಡಲು ಇದು ಶಾಸಕರ ಸ್ವಂತ ದುಡ್ಡಿನಿಂದ ಮಾಡುವ ಕೆಲಸವಾ? ಬಿಜೆಪಿ ಆಡಳಿತ ಮಂಡಳಿ ಮಂಜೂರು ಮಾಡಿದ ಕಾಮಗಾರಿಯ ಬಗ್ಗೆ ಶಾಸಕರು ಮೂಗು ತುರಿಸುವ ಅವಶ್ಯಕತೆ ಏನು? ಇನ್ನು ನಗರಸಭೆಯ ಆಡಳಿತಾಧಿಕಾರಿ ಜಿಲ್ಲಾಧಿಕಾರಿ ಹೊರತು ನೀವಲ್ಲ. ಹೀಗಿದ್ರು ಜಿಲ್ಲಾಧಿಕಾರಿ ಬಿಲ್ ನೀಡ್ತಾರೆಯೋ ಕಣ್ಣು ಮುಚ್ಚಿ ಬಿಲ್ ನೀಡಲು ಅದರೇನೋ ನಿಮ್ಮ ಚೇಲ ಅಧಿಕಾರಿಯ? ಶಾಸಕರು ಪ್ರಚಾರ ಪಡೆಯುವ ಧಾವಂತದಲ್ಲಿದ್ದಾರೆ. ಯಾರೇ ಕಾಮಗಾರಿ ನಡೆಸಲಿ ಅದನ್ನು ನಾನೇ ಮಾಡಿಸಿದ್ದು ಎಂದು ಫೋಸ್ ಅನ್ನು ಕೊಡುವಂಥದ್ದು ಅವರ ಚಾಳಿಯಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಇನ್ನು ಶಾಸಕರ ಅವಧಿಯಲ್ಲಿ ರಾಜ್ಯ ಸರ್ಕಾರದ 2,000 ಕೋಟಿ ಬಿಡಿ ಬಿಕ್ಕಾಸು ಅನುದಾನ ಕೂಡ ಬಂದಿಲ್ಲ. ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಇರಬೇಕು. ಇವರು ಬೈದು ಒತ್ತಡ ಹಾಕಿ ರಾಧಣ್ಣನವರಲ್ಲಿ ಡಾಂಬಾರು ಪ್ಯಾಚ್ ವರ್ಕ್ ಕಾಮಗಾರಿ ಮಾಡಿಸಿದ್ರಲ್ಲ, ಇನ್ನು ಇದರ ಟೆಂಡರ್ ಓಪನ್ ಆಗಿಲ್ಲ. ಇದರ ಟೆಂಡರ್ ಬೇರೆಯವರಿಗೆ ಆದ್ರೆ ಏನ್ ಮಾಡ್ತೀರಿ ಶಾಸಕರೇ ಎಂದು ಸುಂದರ ಪೂಜಾರಿ ಸವಾಲನ್ನ ಹಾಕಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷೆ ಲೀಲಾವತಿ ಅನ್ನುನಾಯ್ಕ, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್, ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ನಾಯ್ಕ, ಯುವರಾಜ ಪೆರಿಯತ್ತೋಡಿ ಉಪಸ್ಥಿತರಿದ್ದರು. ಈ ದುಡ್ಡಿನಲ್ಲಿ ರಸ್ತೆ ದುರಸ್ತಿ ಮಾಡಬೇಕಿತ್ತು ಅಥವಾ 2,000 ಕೋಟಿ ರೂಪಾಯಿ ಅನುದಾನದಲ್ಲಿ ಪುತ್ತೂರು ಪೇಟೆಯ ಪ್ರಮುಖ ರಸ್ತೆಯನ್ನು ಕಾಂಕ್ರೀಟ್ ರಸ್ತೆಯನ್ನಾಗಿ ಮಾಡಬಹುದಿತ್ತು. ಇದರಿಂದ ವರ್ಷ ಡಾಮರ್ ಆಗುವ ಕೆಲಸ ಉಳಿಯುತ್ತಿತ್ತು ಹಾಗೂ ಲಕ್ಷಾಂತರ ರೂಪಾಯಿ ದುಡ್ಡು ವೇಸ್ಟ್ ಆಗುವುದು ತಪ್ಪುತ್ತಿತ್ತು. ಶಾಸಕರ ಪ್ರಚಾರ ಪಡೆಯುವ ಧಾವಂತ ಇಷ್ಟು ಇದೆ ಎಂದರೆ ಯಾರೇ ಕಾಮಗಾರಿ ನಡೆಸಲಿ ಅದನ್ನು ನಾನೇ ಮಾಡಿಸಿ ಎಂದು ಪೋಸ್ ಕೊಡುವುದು ಇವರ ಚಾಳಿ. ಶಾಸಕರು ಮುನ್ಸಿಪಲ್ ಕಮಿಷನರ್ಗೆ ಫೋನ್ ಮಾಡಿ ಬೈದರಲ್ಲ. ಹಿಂದಿನ ಪ್ರಾಮಾಣಿಕರ ಕಮಿಷನರ್ ಮಧು ಮನೋಹರ್ ಅವರನ್ನು ವರ್ಗಾಯಿಸಿ ಈಗಿನ ಕಮಿಷನರನ್ನು ಇವರೇ ತಂದದ್ದು. ಈಗ ಯಾಕೆ ಬೈಯುತ್ತೀರಿ? ಪ್ರಚಾರಕ ಆಗಿದ್ದರೆ ಹಿಂದಿನ ಕಮಿಷನರನ್ನು ಇಲ್ಲಿಂದ ವರ್ಗಾಯಿಸಲು ಕಾರಣವೇನು ಅಂತ ಹೇಳಬೇಕಲ್ವಾ? ಇವರ ಅವಧಿಯಲ್ಲಿ ರಾಜ್ಯ ಸರ್ಕಾರದ 2,000 ಕೋಟಿ ಬಿಡಿ ಒಂದು ಚಿಕ್ಕಾಸು ಅನುದಾನ ಬಂದಿಲ್ಲ. ಸುಳ್ಳು ಹೇಳುವುದಕ್ಕೆ ಒಂದು ಮಿತಿ ಬೇಕು. ಇವರ ಬೈದು ಒತ್ತಡ ಹಾಕಿ ರಾಧಣ್ಣ ಅವರಲ್ಲಿ ಡಾಮರ್ ಪ್ಯಾಚ್ ವರ್ಕ್ ಕಾಮಗಾರಿ ಮಾಡಿಸಿದಲ್ಲ, ಇನ್ನೂ ಇದರ ಟೆಂಡರ್ ಓಪನ್ ಆಗಿಲ್ಲ. ಇದರ ಟೆಂಡರ್ ಬೇರೆಯವರಿಗೆ ಆದರೆ ಏನು ಮಾಡ್ತೀರಿ ಶಾಸಕರೇ? ನಗರಸಭೆಯ ಆಡಳಿತಾಧಿಕಾರಿ ಜಿಲ್ಲಾಧಿಕಾರಿ ಹೊರತು ನೀವಲ್ಲ. ಟೆಂಡರ್ ಆಗುವ ಮೊದಲೇ ಕಾಮಗಾರಿ ಪ್ರಾರಂಭಿಸುವ ದೊಡ್ಡ ಅಪರಾಧ ಆಗಿದ್ದು ಜಿಲ್ಲಾಧಿಕಾರಿ ಇದರ ಬಿಲ್ಲು ನೀಡುತ್ತಾರೆ. ಹಾಗೆಯೇ ಕಣ್ಣು ಮುಚ್ಚಿ ಬಿಲ್ಲು ನೀಡಲು ಅವರೇನು ನಿಮ್ಮ ಚೇಲ ಅಧಿಕಾರಿಯ? ಅವರೊಬ್ಬ ಪ್ರಾಮಾಣಿಕ IAS ಅಧಿಕಾರಿ. ಮತ್ತೆ ಈಗಾಗಲೇ 1.31 ಲಕ್ಷ ಒಳ ರಸ್ತೆಗಳ ತೇಪೆ ಡಾಮರೀಕರಣ. ಅದು ಎಲ್ಲಿಂದಂದ್ರೆ ಒಳ ರಸ್ತೆಗಳು ಕೋಟಿ ಅದು 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 ಏನು ಅಂದರೆ ನಮ್ಮ ಇದು ಒಳ ರಸ್ತೆಗಳು. ಅದು ಅಂದರೆ ನಮ್ಮ ಮೈನ್ ರೋಡ್ ಬಿಟ್ಟು ಹಾಗೆ 41.3 ಬೊಳವಾರನಿಂದ ಮುಖ್ಯ ರಸ್ತೆ ಸ್ವಲ್ಪ ಎಲ್ಲಿ ಧರ್ಮ ಸರ್ಕಲ್ ತನಕ. ಆಮೇಲೆ ನಮ್ಮ ಆದರ್ಶ ಹಾಸ್ಪಿಟ್ಲ್ ಇಂದ ರೈಲ್ವೆ ಗೇಟ್ ತನಕ. ಅದು ಒಟ್ಟಿಗೆ ಟೋಟಲ್ 41.3 ಲಕ್ಷ ಕೋಟಿ ಅಲ್ಲ ಲಕ್ಷ 41.3 ಲಕ್ಷ. ಗುಂಡಿ ಮುಚ್ಚಲಿಕ್ಕೆ ಈಗ ನೀವು ಈ ಟೆಂಡರ್ ಹೌದು. ಈಗ ಇದು 1.32 ಕೋಟಿ ಆಗಿದೆ ಅಕೌಂಟ್ ಎಲ್ಲಿ ಯಾರಿಗೆ ಟೆಂಡರ್ ಆಗಿದೆ? ಅದಕ್ಕೆ ಅದು ಇವ್ರಿಗೆ ಶಾಲೆಗೆ ಎಲ್ಲಿ ಆಗ್ತಾ ಉಂಟು ಅದಕ್ಕೆ? ಅದೆಲ್ಲ ಕೆಲಸ ಲಾಸ್ಟ್ ಇಯರ್ ಮಳೆ ಮುಂಚೆ ಸ್ವಲ್ಪ ಆಗಿದೆ. ಆಮೇಲೆ ಅದು ಸಾರಿ ಅದು 13.30 ನೋಡಿ, ನಾನು ಕರೆಕ್ಟಾಗಿ ಹೇಳ್ತಾರೆ. ಈಗ ಶಾಸಕರಿಗೆ ಜ್ಞಾನ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಅಲ್ಲ ಅದೊಂದು 31.1 ಲಕ್ಷವಾದ 41.1 ಕೋಟಿ 26
ಕರೆಕ್ಟ್ ಅಲ್ಲ, ಶುರು ಇದೆ, ಶುರು ಇದೆ. ನೋಡಿ, ಒಳ ರಸ್ತೆಗಳ ಡಾಮರೀಕರಣ ಹಾ. 26.16 ಎಂತ ಅದು? ಲಕ್ಷ. ಲಕ್ಷ ಲಕ್ಷ. ಆಮೇಲೆ ಮತ್ತೊಂದು ಬಡವಾಡಿನಿಂದ ಧರ್ಮಸ್ಥಳ ತನಕ 41.3 ಸರಿ. ಲಕ್ಷ ಲಕ್ಷ ಲಕ್ಷ. ಸರಿ ಸರ್ ಇದರಲ್ಲಿ ಈಗ ಒಳ ರಸ್ತೆ ನೀವು ಟೆಂಡರ್ ಆಗಿದೆ ನಿಮ್ಮ ಅವಧಿಯಲ್ಲಿ ಕೆಲಸ ಆಗ್ತದೆ. ಅದಕ್ಕೇನು ಸಮಸ್ಯೆ ಇಲ್ಲ. ಅದು ಈಗಲ್ಲ, ಲಾಸ್ಟ್ ಇಯರ್ ಟೆಂಡರ್ ಆಗಿದೆ. ಲಾಸ್ಟ್ ಇಯರ್ ಟೆಂಡರ್ ಮಳೆಗಾಲದ ಕಾರಣ ಅದು ಅಲ್ಲಿ ಸ್ವಲ್ಪ ಮಾಡಿದ್ದೆವು, ಒಂದ್ಸರಿ ಮಾಡಿದ್ದೆವು. ಎರಡನೇ ಸರಿ ಮಾಡುವಾಗ ಮಳೆ ಬಂದ ಕಾರಣ ನಾವು ನಿಲ್ಲಿಸಿದೆವು. ಇಲ್ಲಿ 43 ಲಕ್ಷದ್ದು ಟೆಂಡರ್ ಆಗಿಲ್ಲ ಈಗ open ಆಗಿದೆ. 2024ರಲ್ಲಿ ಹೌದು, ಈಗ ಇದು ಕಾಮಗಾರಿ ಮುಕ್ತಾಯ ಆಗಿಲ್ಲ ಇಲ್ಲ, ಆಗ್ತಾ ಉಂಟು ಈಗ. ಆಗ್ತಾ ಉಂಟು. ಪ್ರಗತಿಯಲ್ಲಿ. 2024ರಲ್ಲಿ ಅದು ಮಾರ್ಚಲ್ಲಿ ಎಂಡ್ ಆಗುದಿಲ್ಲ ಕಾಮಗಾರಿ? ಅಲ್ಲ, ಕಾಮಗಾರಿ ಆಗ್ಬೇಕು. ಮಳೆ ಬಂತಲ್ಲ ಸರ್, ಮಳೆ ಬಂದ ಮಳೆ ಬಂದ ಮೇಲೆ ಅಲ್ಲ ಹಾಗಾದ್ರೆ 2024ರಲ್ಲಿ 24ರಲ್ಲಿ 24 ವಿಷಯ ಇದು. ಅದು ಅದರ ಮೇಲೆ ಮನೆ ನಿಂತಿದ್ದಲ್ಲ. ಅಲ್ಲ ನೋಡಿ, ಅದು ಟೆಂಡರ್ ಓಪನ್ ಆಗುವಾಗ ಅದಕ್ಕೆ ಪ್ರೊಸೀಜರ್ ಉಂಟು. ಆ ಪ್ರೊಸೀಜರ್ ಪ್ರಕಾರ ನಾವು ಹೋಗಬೇಕು. ಟೆಂಡರ್ ಆಗುವ ಲೇಟ್ ಆಗಿ ಕಾಮಗಾರಿ ಲೇಟ್ ಆಯಿತು. ಅಂದ್ರೆ ಆ ಫೈನಾನ್ಷಿಯಲ್ ಇಯರ್ ಅಲ್ಲಿ ಕೆಲಸ ಆದ ಕಾರಣ ನಾನು ಹೇಳ್ತೇನೆ, ಕಳೆದ ವರ್ಷ ನಮಗೆ ಮೇಯಲ್ಲಿ ಮಳೆ ಬಿದ್ದಿದೆ, ಹೌದಲ್ವಾ? ಡಾಮರೀಕರಣ ಮಳೆ ಬಂದ ಕಾರಣ ನಮಗೆ ಮಾಡಿ ಸ್ವಲ್ಪ ಅನಾನುಕೂಲವಾಯಿತು. ಆದ ಕಾರಣ ಬೇಸಿಗೆಯಲ್ಲಿ ಮಾಡಿದೆ. ಹೌದು, ಸ್ವಲ್ಪ ಮಾಡುವಾಗ ಮಳೆ ಬಂತು. ಅದನ್ನು ನಾವು ಈಗ ಪುನಃ